ನೋಡಿದೆಯಾ ರಾಮ, ಇದು ಇವರು ಪಡೆದ ಕರ್ಮದ ಫಲ. ಇವರಿಗೆ ಧನಲಕ್ಷ್ಮಿ ಪ್ರಾಪ್ತಿಯಾಗುವ ಯಾವುದೇ ಸತ್ಕರ್ಮವನ್ನು ಇವರು ಮಾಡೇ ಇಲ್ಲ. ಇವರ ಮೇಲೆ ಈಶ್ವರ ಕೃಪೆಯನ್ನು ತೋರುತ್ತಾನೆ ಎಂದು ಇವರಿಗೆ ಯಾವುದೇ ನಂಬಿಕೆ ಇಲ್ಲ. ಇವರ ನಿಷ್ಠೆಯೂ ಕೂಡ ಕೇವಲ ಷಡ್ಯಂತರ ರಚಿಸುವುದರಲ್ಲಿದೆ. ಆದ್ದರಿಂದಲೇ ಈಶ್ವರನ ಈ ಕೃಪೆಯನ್ನು ಕೂಡ ಕೇವಲ ಷಡ್ಯಂತರವೆಂದು ಭಾವಿಸಿ ಧನದ ಗಂಟಿಂದ ತೊಂದರೆಗೀಡಾಗುತ್ತಾರೆ ಎಂದು ಪ್ರಸ್ತಾವಿಸಿದರು. ಹೌದು ಅಮ್ಮ, ಇನ್ಯಾವುದೇ ಸಂದೇಹವೇ ಇಲ್ಲ. ವಿಶ್ವಾಸ, ನಿಷ್ಠೆ, ಕರ್ಮದ ಫಲದಲ್ಲಿಯೇ ಸರ್ವವೂ ಅಡಗಿದೆ. ಏನೇ ಪ್ರಾಪ್ತಿಯಾದರೂ ಇದರಿಂದ ಮಾತ್ರ ಪ್ರಾಪ್ತಿಯಾಗಲು ಸಾಧ್ಯ. ಇದನ್ನೇ ನಾನು ನಿನಗೆ ಅರ್ಥ ಮಾಡಿಸಲು ಬಂದೆ ರಾಮ. ಇದೇ ರೀತಿ ಜೀವನದಲ್ಲಿ ವಿಶ್ವಾಸ ಹಾಗೂ ನಿಷ್ಠೆಯಿಂದ ಕರ್ಮವನ್ನು ಮಾಡುತ್ತಿರು. ಹಾಗೆಯೇ ನಾನು ಇಲ್ಲಿಗೆ ಬಂದಿರುವ ತಾತ್ಪರ್ಯವು ಬೇರೆಯೇ ಇದೆ. ವಿಜಯನಗರಕ್ಕೆ ಅಲ್ಲಿನ ಮಹಾರಾಜರಿಗೆ ನಿನ್ನ ಅವಶ್ಯಕತೆ ಇದೆ ರಾಮ. ಮಹಾರಾಜ ಕೃಷ್ಣದೇವರಾಯನಿಗೆ ವಿಪರೀತವಾದ